TV, forever on fire. ಘಟನೆಯ ಬಗ್ಗೆ ಸಿಎಂ ಹಾಗೂ ಡಿಸಿಎಂ ಜೊತೆ ಮಾತನಾಡಿದ್ದೇನೆ. ಹೈದರಾಬಾದ್ನಿಂದ ಈಗಾಗಲೇ ತಜ್ಞರು ಡ್ಯಾಂಗೆ ಬಂದಿದ್ದಾರೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡ್ಯಾಮ್ ಹಾಗೂ ನೀರನ್ನ ರಕ್ಷಣೆ ಮಾಡೋದು ಮುಖ್ಯ ಕೆಲಸ. ನೀರು ಉಳಿಸಿಕೊಳ್ಳೋಕೆ ಏನು ಮಾಡಬೇಕು ಅನ್ನೋ ಚರ್ಚೆ ಮಾಡ್ತಾ ಇದ್ದೀವಿ. ಸೈಡ್ಗೆ ಇರೋ ಚೈನ್ ಕೊಂಡಿ ಕಟ್ಟಾಗಿ ಕೆಳಗೆ ಹೋಗಿರೋದಕ್ಕೆ ಘಟನೆ ಆಗಿದೆ. ಇದು ಯಾರೋ ಮಾಡಿದ್ದಲ್ಲ, ಅದು ನೀರಿನ ಫೋರ್ಸ್ಗೆ ಆಗಿದೆ. ಈ ಡ್ಯಾಮ್ ಬಗ್ಗೆ ಎಲ್ಲ ಮಾಹಿತಿ ಇರೋದು ಹೈದರಾಬಾದ್ನಲ್ಲಿ. ಅವರು ಬರ್ತಿದ್ದಾರೆ, ಚರ್ಚೆ ಮಾಡ್ತೀವಿ ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಏನು ಕ್ರಸ್ಟ್ ಗೇಟ್ ಇದೆ, ಕ್ರಸ್ಟ್ ಗೇಟ್ ಹೊತ್ತು ಚೈನ್ ಹೊತ್ತು ಕಟ್ಟಾಗಿರುತ್ತದ್ದು. ಆ ಚೈನ್ ಕಟ್ಟಿರೋದ್ರಿಂದ ಕ್ರಸ್ಟ್ ಗೇಟ್ ಕೂಡ ಹೊತ್ತು ಕೊಚ್ಚೋಗಿರ್ತದ್ದು. ಸ್ವತಃ ನಮ್ಮ ಜೊತೆ ಮಾತನಾಡೋದು ಸಚಿವರಾದ ಶಿವರಾಜ್ ತಂಗಡಗಿ ಇರ್ತಾರೆ, ಮಾತಾಡ್ಸೋಣ. ಸರ್, ಈಗ ಅದು ಕ್ರಸ್ಟ್ ಗೇಟ್ ಹೊತ್ತು ಕೊಚ್ಕೊಂಡೋಗಿರೋಂಥದ್ದು ಈ ಬಗ್ಗೆ ಅಂದರೆ ಎಷ್ಟು ದಿನದಲ್ಲಿ ಅದು ರಿಪೇರಿ ಆಗುತ್ತೆ? ಏನು ಸರ್, ಮೊದಲು ಟೆಕ್ನಿಕಲ್ ಟೀಮ್ ಬರಬೇಕಾಗಿದೆ, ಟೆಕ್ನಿಕಲ್ ಟೀಮ್ ಜೊತೆಗೆ ಮಾತಾಡಬೇಕಾಗಿದೆ. ಮೊದಲು ನಾವು ಎಷ್ಟು ನೀರು ಹೊರಗೆ ಬಿಡಬೇಕು, ಅಲ್ಲಿ ರಕ್ಷಣೆ ಮಾಡೋಕೆ, ಅಲ್ಲಿ ನಿಂತು ಕೆಲಸ ಮಾಡೋಕ್ಕೂ ಭಾಳ ಇಂಪಾರ್ಟೆಂಟು. ಬರೀ ನಾವು ಮಾತಾಡಿದರೆ ಸಾಲದು. ಅದು ಎಷ್ಟು ಫೋರ್ಸ್ ಅಂದರೆ 35,000 ಕ್ಯೂಸೆಕ್ಸ್ ನೀರು ಅದು ಒಂದೇ ಗೇಟಿಂದ ಹೋಗ್ತಾ ಇದೆ. ಆ ಗೇಟಿಗೆ ಅದು ನೀರು ಕಮ್ಮಿ ಆಗಬೇಕಾದ್ರೆ, ಅದ್ರ ಫೋರ್ಸ್ ಕಮ್ಮಿ ಆಗಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಿಕಾಷನರಿ ಚರ್ಚೆಯನ್ನು ಮಾಡಿ ಅದ್ರ ಬಗ್ಗೆ ನಿರ್ಧಾರವನ್ನು ಮಾಡ್ತೀವಿ. ಸರ್, ಯಾರ್ಯಾರು ಬರ್ತದೆ? ಈಗ ಇವತ್ತು ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ ಸರ್. ಡಿ ಕೆ ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ ಮತ್ತು ಇಲಾಖೆ ಸೆಕ್ರೆಟರಿ ಬರ್ತಾ ಇದ್ದಾರೆ. ಟೆಕ್ನಿಕಲ್ ಟೀಮು ಹೈದ್ರಾಬಾದಿಂದ ನಾವು ಕರೆಸ್ತಾ ಇದ್ದೀವಿ. ಅಲ್ಲಿನೂ ಒಂದಿಷ್ಟು ಮಾಹಿತಿ ಈಗಾಗಲೇ MD ಅವರು ತರಿಸಿದ್ದಾರೆ. ಮತ್ತು ಇನ್ನೂ ಬೆಂಗಳೂರಿಂದನೂ ಟೆಕ್ನಿಕಲ್ ಟೀಮ್ ಬರ್ತಾ ಇದೆ. ನಾವೆಲ್ಲದು ಕುಂತು ಯಾವ ರೀತಿ ಮಾಡಿದರೆ ಸರಿಯಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಲೋಕಲ್ದೊಳಗೆ ಹಿಂದೆ ಡ್ಯಾಮ್ ಕಟ್ಟೋದ್ನಾಗ ಕೆಲವೊಂದಿಷ್ಟು ಕೆಲಸ ಮಾಡೋಂಥವ್ರು ಇಲ್ಲಿದ್ದಾರೆ. ಅವ್ರನ್ನೂ ಈಗಾಗಲೇ ಕರೆಸಿದ್ದಾರೆ ಟೆಕ್ನಿಕಲ್ ಟೀಮ್. ಆ ಟೀಮನ್ನು ಬಂದಿದೆ. ಅವ್ರ ಜೊತೆ ನಾನು ಮಾತಾಡಿದ ಮೇಲೆ ನಿಮ್ಗೆ ಹೇಳ್ತೀನಿ ಮಾಹಿತಿ. ರೈತರು ಕೂಡ ಆತಂಕ ಇದ್ದಾರೆ. ತಾವು ಕೂಡ ಬೆಳಗ್ಗೆ ಬೇಜಾರು ವ್ಯಕ್ತಪಡಿಸಿರಿ, ಯಾಕಂದರೆ ಇದು ಭಾಳ 60 TMC ಸಾಮಾನ್ಯ ನೀರೆಲ್ಲ. ಈ ಬಗ್ಗೆ ಏನು ಹೇಳ್ತಾರೆ? ರೈತರಿಗೆ ಏನು? ಸಹಜವಾಗಿ 60 TMC ನೀರಂದರೆ ಸಣ್ಣ ನೀರಲ್ಲ. ನಾವು ನಮ್ಮ ಭಾಗದ ಜನರು ನಾವು ಈ ಡ್ಯಾಮಿನ ಮೇಲಿನ ಆಸೆಯನ್ನು ಇಟ್ಕೊಂಡು ಕುಂತಂಥವ್ರು. ಇದರಿಂದನೇ ನಮ್ಮ ರೈತರ ಅದನ್ನು ಬದುಕನ್ನು ಹಸನು ಮಾಡುವಂಥದ್ದು. ಹೀಗಾಗಿ ಸಹಜವಾಗಿ ಭಾಳಷ್ಟು ನೀರು ಹೋಗಿರೋದ್ರಿಂದ ಸ್ವಲ್ಪ ಆತಂಕ ನನಗೂ ಆಗಿದೆ. ಅದಕ್ಕೆ ಅವರ ರಕ್ಷಣೆಯೂ ಭಾಳ ಮುಖ್ಯ ಆಗಿದೆ ಮತ್ತು ಅದ್ರ ಜೊತೆಗೆ ಡ್ಯಾಮು ಮತ್ತು ರೈತರು ಇವರಿಬ್ಬರ ರಕ್ಷಣೆ ಭಾಳ ಮುಖ್ಯ ಆಗಿದೆ. ಆ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇವೆಷ್ಟು ಒಂದು ಶಿವರಾಜ್ ತಂಗಡಗಿ ಅವರು ಮಾತಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಜೇಂದ್ರ ಜೊತೆ ನಗಜ, ಟಿವಿ 5 ಕೊಪ್ಪಳ.